ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅಸ್ತಿತ್ವಕ್ಕೆ ಬಿತ್ತಲ್ಲ ಕೊಡಲಿ ಪೆಟ್ಟು. ರಾಹುಲ್ ಗಾಂಧಿಗೆ ಈ ಅವಧಿಯ ಅತಿ ದೊಡ್ಡ ಶಾಕ್. ಒಂದು ಕಡೆ ಪಕ್ಷದ ಒಳಗೆ ನಿಂತ ನೆಲ ನಡುಗ್ತಾ ಇರುವಂತಹ ಸುದ್ದಿದು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಹಿಡಿದ ಬ್ರಹ್ಮಾಸ್ತ್ರವೇ ಈಗ ಕೈ ತಪ್ಪಿದೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆಲ್ಲ ಹೋಗಿ ಭಾರತದ ಎಲೆಕ್ಷನ್ ಸಿಸ್ಟಮ್ಮು, ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು BJP ಸರ್ಕಾರ ಶೇಕ್ ಮಾಡ್ತಿದೆ, ಸಂವಿಧಾನ ವಿರೋಧಿ ನಡೆ ಅಂತೆಲ್ಲ ಗುಡುಗು ಬಂದರು. ಅದೆಲ್ಲ ಕಾಂಟ್ರವರ್ಸಿ ಕಾರಣ ಆಯಿತು. ನಿನ್ನೆ ಎಲ್ಲ ಬೆಳವಣಿಗೆ ನೋಡಿದ್ದೀರಿ ನೀವು. ಅಲ್ಲಿ ಸೋರಸ್ ಫಂಡೆಡ್ ಸಂಸ್ಥೆ ಡೈರೆಕ್ಟರ್ಸ್ ಜೊತೆ ಕೂತು ಬಂದಿದ್ದಾರೆ ಅಂತ ಆಕ್ರೋಶ ಹೊರಬಿತ್ತು. ಭಾರತದ ಎಲೆಕ್ಷನ್ ಸಿಸ್ಟಮನ್ನು ಅಲ್ಲಿ ಹೋಗಿ ಅವಹೇಳನ ಮಾಡಿದ್ರು ಅಂತ ಆಕ್ರೋಶ ಎದುರಾಯಿತು. ಎಲ್ಲ ಸರಿ. ಆದರೆ ನೋಡಿ, ಈಗ ಮರ್ಮಾಘಾತವೇ ಎದುರಾಗಿದೆ ರಾಹುಲ್ ಗಾಂಧಿ ಅವರಿಗೆ. ಯಾಕಂದರೆ ಅವರು ಹಿಡಿದಿದ್ದ ಬ್ರಹ್ಮಾಸ್ತ್ರ ಕೈ ತಪ್ಪಿದೆ. ಹಾಗಾಗಿ ಕಾಂಗ್ರೆಸ್ ಈವರೆಗೆ, ಕಾಂಗ್ರೆಸ್ನಲ್ಲಿ ಎಲ್ಲರೂ ಅಲ್ಲ, ಕಾಂಗ್ರೆಸ್ನಲ್ಲೇ ರಾಹುಲ್ ಗಾಂಧಿ ಅವರ ಈ ನಡೆ ವಿರೋಧಿಸಿದವರು ಇದ್ದಾರೆ ಬಿಡಿ. ಓಟ್ ಚೋರಿ SIR ಅಂತ ಹೋರಾಟ ಮಾಡ್ತಿದ್ದ ಕಾಂಗ್ರೆಸ್ಸಿಗರು ಏನಂತ ಹೇಳ್ತಿದ್ರು? ಮೋದಿ EVM ಇಲ್ಲ ಅಂದರೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ. EVM ಮೈನಸ್ ಆದರೆ ಬ್ಯಾಲೆಟ್ ಪೇಪರ್ ಬಂದರೆ ಮೋದಿ ಬಂಡವಾಳ ಬಯಲಾಗುತ್ತೆ, ಅದು ಬೇಕೇ ಬೇಕು ಅಂತ ಹೋರಾಟ ಮಾಡಿದ್ದು. EVM ಏನೇನೋ ತಪ್ಪುಗಳನ್ನು ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಕ್ಯಾಮ್ರಾ ಆಫ್ ಆಗಿತ್ತು, ಇಷ್ಟವರು ಒಂದೇ ಸಲ ಜಾಸ್ತಿ ಆಯಿತು ಪರ್ಸೆಂಟೇಜು ಅಂತ ಆರೋಪ. ಮತ್ತೊಂದು ಕಡೆ ವೋಟ್ ಚೋರಿ, ಎಲೆಕ್ಷನ್ ಕಮಿಷನ್ನು BJP ಟೈಅಪ್ ಮಾಡ್ಕೊಂಡಿದೆ ಅಂತ ಆರೋಪ ಅಲ್ವಾ. ಇದೇ ಇತ್ತೀಚಿನ ದಿನಗಳಲ್ಲಿ ಜೋರು ಸದ್ದು ಮಾಡ್ತಿರೋದು. ದೇಶದಲ್ಲಿ ಸಾಲದು ಅಂತ ವಿದೇಶದಲ್ಲೂ ಅದನ್ನೇ ಹೇಳಿ ಬಂದಿದ್ದಾರೆ. ಇದರ ನಡುವೆ ನೋಡಿ ಏನಾಗಿದೆ, ಗೋವಾದಲ್ಲಿ ಅದೇ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಆಗಿದೆ. ಗೋವಾ ZP ಎಲೆಕ್ಷನ್, ಮಹಾರಾಷ್ಟ್ರ ಸಿವಿಕ್ ಪೋಲ್ ಆಯಿತು. ಅಲ್ಲೂ ಭರ್ಜರಿ ಗೆಲುವು ಕಾಂಗ್ರೆಸ್ಗೆ. ಏನೂ ಇಲ್ಲ ಅಲ್ಲಿ. ಮಿತ್ರ ಪಕ್ಷಗಳೇ ಸಿಕ್ಕಾಪಟ್ಟೆ ಆಕ್ರೋಶ ಹೊರಹಾಕಿದ್ರು. ಇದೊಂದು ಟೂರಿಸ್ಟ್ ಪಾರ್ಟಿ ಅಂತ. ಉದ್ಧವ್ ಬಣದ ಶಿವಸೇನೆ ಕಾಂಗ್ರೆಸ್ ಅಂದರೆ ಒಂದು ಟೂರಿಸ್ಟ್ ಪಾರ್ಟಿ, ಇವ್ರಿಗೆ ಮತದಾರರ ಜೊತೆಗೆ ಟಚ್ಚೇ ಇಲ್ಲ, ಇವರು ಈಗ ಮುಂಬರುವಂಥ BMC ಎಲೆಕ್ಷನ್ನಲ್ಲಂತೂ ಲೆಕ್ಕಕ್ಕೆ ಇಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಅಲ್ಲಿ ಈಗ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟ ಮಾಡಲಿದೆ. ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಮುರಿದು ಬಿದ್ದಿದೆ. ಗೋವಾದಲ್ಲಿ ಬ್ಯಾಲೆಟ್ ಪೇಪರಲ್ಲಿ ನಡೆದ ಎಲೆಕ್ಷನ್ನಲ್ಲಿ BJP ವಿನ್ ಆಯ್ತಲ್ಲ, ಮತ್ತು ಅದು ಕೂಡ ಭರ್ಜರಿಯಾಗಿ. ಇನ್ನೇನು ಹೇಳ್ತಾರೆ? ಸೊ ಬ್ಯಾಲೆಟ್ ಪೇಪರಲ್ಲೂ ಸೋತು ಸುಣ್ಣವಾದ ಕಾಂಗ್ರೆಸ್ಸು. ಓಕೆ, ಒಂದಿಷ್ಟು ಸೀಟ್ಸನ್ನು ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಗೆದ್ದಿಲ್ವ ಇವರು? ಬಿಹಾರದಲ್ಲಿ ಅದನ್ನೇ ಕೇಜ್ರಿವಾಲ್, ಬೇರೆ ಯಾರೂ ಅಲ್ಲ, ಕೈಕೂಟದ ಕೇಜ್ರಿವಾಲ್ ಅವರೇ ಮೊನ್ನೆ ಮಿರರ್ ತೋರಿಸಿದ್ರು ರಾಹುಲ್ ಗಾಂಧಿ ಅವ್ರಿಗೆ. ನೀವು ಕೇರಳದಲ್ಲಿ ಗೆದ್ರಿ ಭರ್ಜರಿಯಾಗಿ, 2-3 ಓಟ್ಗಳಿಂದ ಗೆದ್ದಿರುವ ವಾರ್ಡ್ಗಳಿವೆ. ಆ ಕಡೆ ಬಿಹಾರದಲ್ಲಿ 150-200 ಓಟ್ಗಳಿಂದ ಗೆದ್ದಿರುವಂತಹ ಸೀಟ್ಸ್ ಇವೆ, ಕಾನ್ಸ್ಟಿಟ್ಯುಯೆನ್ಸಿಗಳು. ಇದಕ್ಕಿಂತ ಫೇರ್ ಎಲೆಕ್ಷನ್ ಇನ್ನೇನು ಮಾಡೋಕ್ಕಾಗತ್ತೆ ರಾಹುಲ್ ಗಾಂಧಿ ಅವರೇ ಅಂತ ಕೇಜ್ರಿವಾಲ್ ಅವರು ರಾಹುಲ್ ಗಾಂಧಿಗೆ ಕನ್ನಡಿ ತೋರಿಸಿದ್ರು. ಇದೆಲ್ಲ ಆದಮೇಲೆ ಕೇರಳದ ಎಲೆಕ್ಷನನ್ನು, EVM ಅಲ್ಲಿ ನಡೆದ ಎಲೆಕ್ಷನನ್ನು ಗೆಲ್ತು ಕಾಂಗ್ರೆಸ್ಸು. ಆವಾಗ ಸಂಭ್ರಮಿಸಿದ್ರು, ಇದು ನಮ್ಮ ಗೆಲುವು, ಹೃದಯ ತುಂಬು ಬಂದಿದೆ ಅಂತೆಲ್ಲ ರಾಹುಲ್ ಗಾಂಧಿಯವರು ಧನ್ಯವಾದ ಹೇಳಿದರು ಕೇರಳದಲ್ಲಿ. ಈಗ ನೋಡಿದ್ರೆ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆ ಆಗಿದೆ ಗೋವಾದಲ್ಲಿ. ಆ ಎಲೆಕ್ಷನ್ನಲ್ಲೂ BJP ಭರ್ಜರಿಯಾಗಿ ಗೆದ್ದಿದೆ. ಏನು ಹೇಳೋಣ ಈಗ? EVM ಅಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಕ್ಕಿದೆ, ಬ್ಯಾಲೆಟ್ ಪೇಪರಲ್ಲಿ ನಡೆದ ಎಲೆಕ್ಷನಲ್ಲಿ BJP ಗೆಲುವು ಸಿಕ್ಕಿದೆ. ಸೊ ಎರಡೂ ಆ್ಯಂಗಲಲ್ಲೂ ನೋಡಾಯ್ತಲ್ಲ ಇವರು. ಸೊ ಬ್ರಹ್ಮಾಸ್ತ್ರವನ್ನೇ ಕಿತ್ತಿದ್ದಾರೆ. ಇನ್ನೇನು ಹೇಳುತ್ತೆ? ಇದೇ ಎಲೆಕ್ಷನ್ ಕಮಿಷನ್ ನಡೆಸಿದಂಥ, ಯಾವ ಎಲೆಕ್ಷನ್ ಕಮಿಷನ್ BJP ಜೊತೆ ಟೈಅಪ್ ಆಗಿದೆ ಅಂತಿದ್ದಾರೋ ಅದೇ ಎಲೆಕ್ಷನ್ ಕಮಿಷನ್ ನಡೆಸದ ಚುನಾವಣೆಯಲ್ಲಿಯೇ ಕಾಂಗ್ರೆಸ್ ಗೆದ್ದಾಯಿತು, ಬ್ಯಾಲೆಟ್ ಪೇಪರಲ್ಲಿ ಸೋತಾಯಿತು. ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಇನ್ನೇನೀಗ ರಾಹುಲ್ ಗಾಂಧಿ ಅವರಿಗೆ ಇದಕ್ಕಿಂತ ಬೇಕಾ? ಕಾಂಗ್ರೆಸ್ಗೆ ಗೋವಾ ಚುನಾವಣೆ ಭಾರೀ ಹಿನ್ನಡೆಯನ್ನು ತಂದಿಟ್ಟಿದೆ. ಅಲ್ಲಿನ BJP ನಾಯಕರೆಲ್ಲ ಅದೇ ಮುಗಿಬಿದ್ದಿದ್ದಾರೆ. BJP ಅಲೈನ್ಸ್ಗೆ 31 ಸೀಟ್ ಬಂದಿದೆ, ಕಾಂಗ್ರೆಸ್ಸು 10 ಸೀಟಿಗೆ ತೃಪ್ತಿ ಪಟ್ಕೊಳ್ಬೇಕಾಗಿದೆ ಗೋವಾದಲ್ಲಿ. ಹಾಗಾದರೆ ಇದೇನು ರಾಹುಲ್ ಗಾಂಧಿ ಅವರೇ? ವಿದೇಶದಲ್ಲಿ ಬೇರೆ ಗುಡುಗು ಬಂದ್ರಿ, ಆದರೆ ಇಲ್ಲಿ ನೋಡಿದ್ರೆ ಹಿಂಗಾಗಿದೆಯಲ್ಲ ಪರಿಸ್ಥಿತಿ ಅಂತ. ಕಾಂಗ್ರೆಸ್ನಲ್ಲಿಯೇ ಈ ಕಥೆ ಕೇಳಿ ಬಂದಿತ್ತು. ಕೈಕೂಟದ ಪಕ್ಷಗಳೇ ಅವ್ರಿಗೆ ಇಬ್ಬರಲ್ಲ ಸಾಕಷ್ಟು ಜನ ಹೇಳಿದರು. ಈಗ ಮತದಾರರೇ ಹೇಳ್ತಿದ್ದಾರೆ. ಇದು ಒಂದು. ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಂದರೆ
ಪ್ರಿಯಾಂಕಾ ಗಾಂಧಿಯವರ ಪರ ಇದ್ದಕ್ಕಿದ್ದಂತೆ ಸುನಾಮಿ ಎದ್ದಿದೆ ಕಾಂಗ್ರೆಸ್ನಲ್ಲಿ. ಪ್ರಿಯಾಂಕಾ ಗಾಂಧಿಯೇ ಮುಂದಿನ PM ಕ್ಯಾಂಡಿಡೇಟ್ ಆಗಬೇಕು, ನಮಗೆ ರಾಹುಲ್ ಗಾಂಧಿ ಬೇಡ ಅಂತ. ಫಸ್ಟ್ ಶುರುವಾಗಿದ್ದೆಲ್ಲಿಂದ ಸೋನಿಯಾ ಗಾಂಧಿ ಅವರಿಗೆ ಒಡಿಶಾದ MLA ಮೊಹಮ್ಮದ್ ಅವರು ಲೆಟರ್ ಬರೀತಾರೆ. ಮೊಹಮ್ಮದ್ ಮಖೀಮ್ ಲೆಟರ್ ಬರೆದು ರಾಹುಲ್ ಗಾಂಧಿ ನಾಯಕತ್ವ ಚೇಂಜ್ ಆಗಬೇಕು, ಪ್ರಿಯಾಂಕಾ ವಾದ್ರಾಗೆ ಅವಕಾಶ ಮಾಡಿಕೊಡ್ಬೇಕು, ಖಂಡಿತ ಕಾಂಗ್ರೆಸ್ಗೆ ಒಳ್ಳೆಯ ಭವಿಷ್ಯ ಸೃಷ್ಟಿಯಾಗುತ್ತೆ ಅಲ್ಲಿಂದ ಅಂತ ಲೆಟರನ್ನು ಬರೀತಾರೆ. ನಾವು 3 ವರ್ಷದಿಂದ MLA ಆಗಿ 3 ವರ್ಷ ಆಯಿತು, ನಿರಂತರ ಪ್ರಯತ್ನದಲ್ಲಿದ್ದೀನಿ, ಒಂದು ಸಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಆಕ್ರೋಶ ಸಿಡಿತು. ಸುಮಾರು ಕಡೆಯಿಂದ ಈ ಕಂಪ್ಲೇಂಟ್ಸ್ ಇದೆ. ರಾಹುಲ್ ಗಾಂಧಿ ಅವ್ರ ಕೈಗೆ ಸಿಗಲ್ಲ, 3 ವರ್ಷ 4 ವರ್ಷದಿಂದ ಟ್ರೈ ಮಾಡಿದ್ರು ಕೈಗೆ ಸಿಗಲ್ಲ. ಗೋವಾಗೆಲ್ಲೋ ಹೋಗಿದ್ರಂತೆ, ನಾಯಕರೆಲ್ಲ ರೆಡಿ ಆಗಿದ್ರಂತೆ, ಅಲ್ಲಿ ಹೋಗಿ ನಾಯಿ ಮರಿ ಜೊತೆ ಆಟ ಆಡ್ಕೊಂಡು ಬಂದುಬಿಟ್ರು, ನಾಯಕರ ಕೈಗೆ ಸಿಗಲಿಲ್ಲ, ಬರೀ ನಾಯಿ ಕೈಗೆ ಸಿಕ್ಕಿದ್ರು ಅಂತೆಲ್ಲ ಆರೋಪಗಳು ಕೇಳಿ ಬಂದಿದ್ದು. ಇಂಥದ್ದೆಲ್ಲ ಸುಮಾರು ಆಗ್ತಿರತ್ತೆ. ಲೆಟ್ರ್ ಬರೆದಿದ್ರು. ಅದಾದಮೇಲೆ ಮೊನ್ನೆ ಕಾಂಗ್ರೆಸ್ನ MP ಒಬ್ಬರು ಹೇಳ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಬಂದರೆ ಎಲ್ಲ ಚೇಂಜ್ ಆಗತ್ತೆ ಅಂತ. ಈ ಬಾಂಗ್ಲಾ ಗಲಾಟೆ, ಹಿಂದೂ ಮೇಲಿನ ದೌರ್ಜನ್ಯ ಕೇಸ್ ಇದೆಯಲ್ಲ, ಮೋದಿ ಏನೂ ಮಾಡ್ತಿಲ್ಲ ಅಂತೆಲ್ಲ ಆರೋಪಿಸ್ತಿದ್ದಾರಲ್ಲ ಕಾಂಗ್ರೆಸ್ಸಿಗರು. ಪ್ರಿಯಾಂಕಾ ಗಾಂಧಿ ಗುಡುಗಿದ್ರು ಮೊನ್ನೆ, ಹಿಂದೂಗಳ ಮಾರಣ ಹೋಮ ಯಾವಾಗ ತಡಿತೀರಾ ಮೋದಿ ಅಂತ ಗುಡುಗಿದ್ರು. ಅದ್ರ ಬೆನ್ನಲ್ಲೇ ಪ್ರಿಯಾಂಕಾ ಗಾಂಧಿ ಅವರು PM ಆಗಿದ್ರೆ ಈ ಹೊತ್ತಲ್ಲಿ 1971 ಹಿಸ್ಟ್ರಿ ರಿಪೀಟ್ ಆಗ್ತಿತ್ತು. ತಕ್ಕ ಪಾಠ ಪಾಕಿಸ್ತಾನಕ್ಕೆ ಅವತ್ತು ಕಲಿಸಿದ್ವಿ, ಇವತ್ತು ಬಾಂಗ್ಲಾ ಕಲಿಸ್ತಿದ್ರು ಪ್ರಿಯಾಂಕಾ ಗಾಂಧಿ. ಇಂದಿರಾ ಗಾಂಧಿ ಅವರ ಮನೆತನದ ರಕ್ತ ಹರಿತಿರೋದು, ಅವ್ರಿಗೆ ನಾಯಕತ್ವ ಕೊಡಿ ಅಂತ ಕೂಗೇಳುತ್ತೆ. ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಗಾಂಧಿ ಅವರ ಪತಿ ಹೇಳ್ತಾರೆ, ಹೌದು ಕಾಂಗ್ರೆಸ್ನ ಒಳಗಡೆ ಪ್ರಿಯಾಂಕಾ ಪರ ಅಲೆ ಎದ್ದಿದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಕಾಂಗ್ರೆಸ್ನ ಒಳಗಡೆಯೇ ಈಗ ರಾಹುಲ್ ಗಾಂಧಿ ಅವ್ರಿಗೆ ಬಿಗ್ ಶಾಕ್ ಎದುರಾಗಿದೆ. ನೋಡಿ, ಕಾಂಗ್ರೆಸ್ನವರೇ ಕೆಲವರು ಹೇಳಿದಂಥ ಸ್ಟೇಟ್ಮೆಂಟ್ಸು, ಚಿದಂಬರಂ ಅವರ ಸ್ಟೇಟ್ಮೆಂಟ್ ನೋಡಿದ್ದೀವಿ. ರಾಹುಲ್ ಗಾಂಧಿ ಅವರು ಒಂದು ಕಡೆ ಮಂಡಿಯೂರಿದ್ದಾರೆ ಟ್ರಂಪ್ ಮುಂದೆ, ಏನು ನರೇಂದರ್ ಸರೆಂಡರ್ ಅಂತಿರುವಾಗ ನಮ್ಮ ಸರ್ಕಾರ 26/11ಗೆ ಪ್ರತೀಕಾರವನ್ನೇ ತಗೊಳ್ಳಿಲ್ಲ, ಅಮೆರಿಕ ಮಾತು ಕೇಳಿ ಅಂತ ದೊಡ್ಡ ಮುಜುಗರ ತಂದಿಟ್ರು ಚಿದಂಬರಂ ಅವರು. ಅದಾದಮೇಲೆ ಶಶಿ ತರೂರು ಬೇರೆ ಬೇರೆ ನಾಯಕರ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ದೀವಿ. ಬಿಡಿ, ಪಕ್ಷದ ಒಳಗಡೆ ಬಿಹಾರದಲ್ಲಿ SIR ರಾಹುಲ್ ಗಾಂಧಿ ಅವರು ಯಾಕೆ ವಿರೋಧ ಮಾಡ್ತಾರೋ ಗೊತ್ತಿಲ್ಲ. 65 ಲಕ್ಷ ಮತಗಳು ಡಿಲೀಟ್ ಆಗಿವೆ, 65 ಜನನು ಪ್ರೊಟೆಸ್ಟ್ ಮಾಡಿಲ್ವಲ್ಲ, ಇದನ್ನು ತಪ್ಪು ಅಂತ ನಾವೆಂಗೆ ಹೇಳೋಕ್ಕಾಗತ್ತೆ ಅಂತಾರೆ. ಕಾಂಗ್ರೆಸ್ನ ಒಳಗಡೆನೆ ತುಂಬ ಜನ EVM ದೂರೋ ಸಮಯ ಅಲ್ಲ, ಬದಲಾವಣೆ ಸಮಯ ಅಂತ ಮಹಾರಾಷ್ಟ್ರದಲ್ಲೆಲ್ಲ ಹೇಳಿದ್ದಿದೆ. ಈಗ ಪ್ರಿಯಾಂಕಾ ಪರ ಧ್ವನಿ ಎದ್ದಿದ್ದು ರಾಹುಲ್ ಗಾಂಧಿಗೆ ಇದು ಅಸ್ತಿತ್ವನೇ ಶೇಕ್ ಆಗ್ತಿರುವಂಥ ಬೆಳವಣಿಗೆ ಅಂದರೆ ಎರಡನೇ ಮಾತೇ ಇಲ್ಲ ಅದರಲ್ಲಿ. ಮತ್ತೊಂದು ಕಡೆ ನೋಡಿ, ಸುಪ್ರಿಯಾ ಸುಳೆ NCP ನಾಯಕಿ ಹೇಳಿದ್ದು ನೋಡಿದ್ವಿ. EVM ಇಂದ ಗೆದ್ದು ಬಂದು ನಾನು EVM ದೂರಕ್ಕಾಗತ್ತಾ? ಓಮರ್ ಅಬ್ದುಲ್ಲಾ ಏನಂದ್ರು, ಈ ಓಟ್ ಚೋರಿ ನಮಗೆ ಸಂಬಂಧಪಟ್ಟದ್ದಲ್ಲ, ರಾಹುಲ್ ಗಾಂಧಿದಿದು ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು ಅಂತ ಕಪಾಳ ಮೋಕ್ಷ ಮಾಡಿದ್ರು. ಮೋದಿ ಫಂಡ್ ಕೊಡ್ತಿಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ ನಾವು? ಅವ್ರು ಮನಸ್ಸು ಮಾಡಿದರೆ ಮಂಡಿ ಉರಿಸ್ಬೋದಿತ್ತು ನಮ್ಮ ಸರ್ಕಾರನ, ಆದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಆಗ್ತಿದೆ. ಅಂದರೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಇಷ್ಟೆಲ್ಲ ಆಗ್ತಿರುವಾಗ ರಾಹುಲ್ ಗಾಂಧಿಯವರ ರಾಗ ಮಾತ್ರ ಬದಲಾಗ್ತಿಲ್ಲ. ಈಗ ಕಾಂಗ್ರೆಸ್ಸೇ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಕೊಟ್ಟಿದೆ. ಮಹತ್ವದ ಬೆಳವಣಿಗೆ, ಮತದಾರರಿಂದಲೂ ಆಘಾತ, ಕೈ ನಾಯಕರಿಂದಲೂ ಆಘಾತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.